ಎನ್ ಟಿ ವಿ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ಕಚೇರಿಗೆ ಚಳುವಳಿಗಾರ, ಹೋರಾಟಗಾರ, ಯುವ ಮುಖಂಡ ON ಮಂಜುನಾಥ್ ಆಗಮಿಸಿದ್ದಾರೆ. ಮಂಜುನಾಥ್ ಅವರಿಗೆ ನಮಸ್ಕಾರ. ಈಗ ನಾವು ಹಳ್ಳಿಯಿಂದ ಡೆಲ್ಲಿ ತನಕ ನೀವು ಏನು ಒಂದು ಹೋರಾಟ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀರಿ, ಆ ಬಗ್ಗೆ ಜನತೆಗೆ ಮತ್ತಷ್ಟು ಮಾಹಿತಿ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ತಮ್ಮನ್ನು ನಾವು ಕರೆಸಿದ್ದೀವಿ. ನಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಹೇಳಿ. ಇದರ ಒಂದು ಹೋರಾಟದ ಬಗ್ಗೆ ಈಗಾಗಲೇ ತಮಗೂ ತಿಳಿಸಿದ್ದೀವಿ, ಮತ್ತು MM-TV ಚಾನಲ್ ಅವ್ರಿಗೂ ಈಗಾಗಲೇ ತಿಳಿಸಿದ್ವಿ, ಮತ್ತು ಆ ವಿಡಿಯೋ ಮತ್ತು ದಿನಪತ್ರಿಕೆಗಳಲ್ಲೂ ಸಾಕಷ್ಟು ಮಾಹಿತಿ ಬಂದಿದೆ. ಇದರ ಹೋರಾಟ ಇಷ್ಟೇ, ಏನು ನಾವು ಒಂದು ಬಾಲ್ಯದಿಂದ ಒಂದು ಹಳ್ಳಿಯ ಅಭಿವೃದ್ಧಿ ವಿಚಾರವಾಗಿ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ಮಾಡ್ಕೊಂಡಿದ್ದೀವಿ. ಅದು ಸರ್ಕಾರ ಮಟ್ಟಕ್ಕೂ ತಲುಪಿದೆ. ಅದು ಯಾವುದೇ ರೀತಿಯಾದಂಥ ಒಂದು ನಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆಗಲಿಲ್ಲ. ಆ ಒಂದು ನೋವಿಂದ ಮತ್ತಷ್ಟು ಇವತ್ತು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋವಂಥ ಉದ್ದೇಶದಿಂದ ನಾವು 3ನೇ ಹಂತವಾಗಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮ ಹಂತಗಳೇನೋ ಸರಿ, ನೀವು ಪ್ರಮುಖವಾಗಿ ನಿಮ್ಮ ಬೇಡಿಕೆ ಏನು, ನಿಮ್ಮ ಮನದಾಳದ ಮಾತು ಏನಿದೆ, ಏನಾಗಬೇಕು ಅಂತಕ್ಕಂಥ ವಿಚಾರಗಳು ಏನು ಇವತ್ತು ನಾವು ಒಂದು ಈಗಾಗಲೇ ಹಲವಾರು ಏನು ವಿಡಿಯೋದಲ್ಲಿ, ಪತ್ರಿಕೆಗಳಲ್ಲಿ, ಏನು ಕರಪತ್ರಿಕೆಗಳನ್ನು ನಾವು ತಿಳಿಸಿದ್ದೀವಿ. ಏನು ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಪುಸ್ತಕ ಬರೆದು ಆ ಒಂದು ಮುಖಾಂತರ ಏನು ನಾನು ಒಂದು ಗ್ರಾಮವನ್ನು ಸಮಗ್ರ ಸರ್ವತೋಮುಖ ಗ್ರಾಮ ಅಭಿವೃದ್ಧಿಯಾಗಿ ಈ ಸಮಾಜದ ಮುಂದೆ ಒಂದು ಪ್ರಯೋಗದ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೊಟ್ಟಿದ್ದೀನಿ, ಸಾರ್ವಜನಿಕವಾಗಿ ತಿಳಿಸಿದ್ದೀನಿ. ಈ ಒಂದು ನಮ್ಮ ಒಂದು ಕನಸಿಗೆ ನೇರವಾಗಿ ಯಾವುದೇ ಪಕ್ಷ ನಾಯಕ ಇಲ್ಲ, ಸರ್ಕಾರ ಮಟ್ಟದಲ್ಲಿ ಅಧಿಕಾರಿ ಆಗಲಿ ಏನು ಈ ಥರ ನೀನು ಕೊಟ್ಟಿದೆಯಾ, ಈಗ ಈ ಥರ ಸರ್ಕಾರದಲ್ಲಿ ಅವಕಾಶಗಳಿದೆ, ಇಲ್ಲ ರಾಜಕೀಯವಾಗಿ ಈ ಥರ ಅಧಿಕಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವೊಬ್ಬ ನಾಯಕರಾಗಲಿ, ಜನಪ್ರತಿನಿಧಿ ಆಗಲಿ ಮತ್ತು ಅಧಿಕಾರಿಗಳಾಗಲಿ ಇದುವರೆಗೂ ನಾವು ಸ್ಪಂದನೆ ಮಾಡಿಲ್ಲ. ಇದು ಒಂದು ದೊಡ್ಡ ನೋವಾಗಿದೆ. ಈಗ ಡಾಕ್ಟರ್ MC ಸುಧಾಕರ್ ಸರ್ ಅವರು ಮಂತ್ರಿ ಆಗಿದ್ರು 3 ವರ್ಷಗಳ ಕಾಲ. ಅವ್ರ ಗಮನಕ್ಕೆ ಏನಾದರೂ ತಂದಿದ್ದೀರಾ ನಿಮ್ಮ ಸಮಸ್ಯೆಗಳು? ಮಂತ್ರಿಗಳಾಗೋಕ್ಕಿಂತ ಮುಂಚಿತವಾಗಿ ಏನು 2012ರಲ್ಲೇ ಈಗಾಗಲೇ ಡಾಕ್ಟರ್ MC ಸುಧಾಕರ್ ಸರ್ ಅವರಿಗೆ ನಾನು ಒಂದು ಮನವಿ ಮುಖಾಂತರ ತಿಳಿಸಿದ್ದೀನಿ. ಮತ್ತು ನಾವು ಮಾಡದೇ ಇರುವಂಥ ಕೆಲಸಗಳಲ್ಲಿ ಏನು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಏನು ಯರಕೋಟೆ ಗಂಗಮ್ಮ ಜಾತ್ರೆ ರಥೋತ್ಸವ 80 ವರ್ಷಗಳಲ್ಲಿ ಕಳೆದಂಥ ಒಂದು ಕಲ್ಲು ಚಕ್ರದ ರಥಯಾತ್ರೆಗೆ ನಾವು ಅವರಿಂದನೇ ಚಾಲನೆ ಮಾಡಿಸಿದ್ವಿ. ಭೂಮಿಯಲ್ಲಿ ಬಿದ್ದಂಥ ಚಕ್ರಗಳಿಗೆ ಪೂಜೆ ಮಾಡಿಸಿದ್ವಿ. ಮತ್ತು 2010ರಲ್ಲಿ ಪ್ರಪ್ರಥಮವಾಗಿ ನಡೆದಂಥ ಯರಕೋಟೆ ಗಂಗಮ್ಮ ಜಾತ್ರೆ ಉದ್ಘಾಟನೆ ಸಹ ಮಾಡಿದ್ದೀವಿ. ಮತ್ತು ಆದ ನಂತರ ನನ್ನ ಕನಸಿತ್ತು, ಒಂದು ಗ್ರಾಮ ಸ್ವರಾಜ್ಯ ಆಗಿ ಮಾಡಬೇಕಂತ ನಮ್ಮ ಕನಸಿದೆಯೋ ಅದರ ಒಂದು ಪತ್ರದ ಮುಖಾಂತರ ನಾವು ತಿಳಿಸಿದ್ವಿ. ಅದು ಯಾವುದೇ ರೀತಿಯಾದ ಅದೇನು ಒಳಗಡೆ ರಹಸ್ಯಗಳಿದೆಯೋ, ಅದೇನು ಇದೆಯೋ ನಮ್ಗೆ ಗೊತ್ತಿಲ್ಲ. ಆ ಒಂದು ವಿಚಾರವಾಗಿ ನಾನು ಅವರಿಂದ ದೂರ ಆದ. ಏನೋ ಒಂದು ಪಂಚಾಯತ್ ಮಟ್ಟದಲ್ಲಿ ನನಗೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಮೆಂಬರ್ಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದೆ. ಮತ್ತು ಇದು ಜನರಲ್ ಬಂದಿದೆ, ನೆಕ್ಸ್ಟ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ರಾಜಕೀಯವಾಗಿ ಅದೇನಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಆ ಒಂದು ಕಾರಣದಿಂದ ನಾವು ಹಿಂದೆ ಹೋದ್ವಿ. ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ನೀವು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾರೆ, ಸ್ಪರ್ಧೆ ಮಾಡ್ತೀರಾ? ನಾವು ಏನು ಇವತ್ತು ನಮ್ಮ ಯರಕೋಟೆಯಲ್ಲಿ ನಡೆದಂಥ ಒಂದು 33 ವರ್ಷಗಳ ಒಂದು ಕಾರ್ಯಕ್ರಮಗಳು, ಆಗುಹೋಗುಗಳು ರಾಜಕೀಯವಾಗಿ ಮತ್ತು ಗ್ರಾಮದ ಬೆಳವಣಿಗೆ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಒಂದು ವಿಚಾರವಾಗಿ ಏನು ನನ್ನ ಒಂದು ಮನದಾಳದ ಮಾತನ್ನು 33 ವರ್ಷಗಳಲ್ಲಿ ನೋಡಿರುವಂಥ ಕಾರ್ಯಕ್ರಮಗಳು ಯರಕೋಟೆಯಲ್ಲಿ ಈಗಾಗಲೇ ಗ್ರಾಮಸ್ಥರಿಗೆ ಗೊತ್ತಿದೆ. ಮತ್ತು ಇದರ ವಿಚಾರವಾಗಿ ಏನು ರಾಜಕೀಯ ವಿಚಾರವಾಗಿಲ್ಲ, ಏನು ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ನಾನು ಏನು ಯರಕೋಟೆಯಲ್ಲಿ ಮೊದಲನೇ ಹಂತವಾಗಿ 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆವರೆಗೂ ನಾನು ಏನು ನಡೆದಂಥ 33 ವರ್ಷಗಳು ನಾನು ಮಾಡಿದ್ದೇನೆ. ಇವತ್ತು ತಾಲೂಕು ಮತ್ತು ಬೇರೆ ಅವ್ರಿಗೆಲ್ಲ ಇದೆ, ಇವನೇನು ಮಾಡಿದಾನ ಇಲ್ವಾ ಅಂತ ಗೊತ್ತಾಗಬೇಕು. ಅದು ಗ್ರಾಮಸ್ಥರ ಮುಖಾಂತರನೇ ಗೊತ್ತಾಗಬೇಕು.
ಆ ಒಂದು ಸಂಪೂರ್ಣ ಒಂದು ನಾನೇನು ಮಾಡ್ಕೊಂಡು ಬಂದಿದ್ದೀನಿ ಆ ವಿಚಾರಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಚರ್ಚಿಸಬೇಕಾಗ್ತದೆ ಒಂದು ಸತ್ಯಾಗ್ರಹದ ಮುಖಾಂತರ. ಈಗ ಗ್ರಾಮದಲ್ಲೇ ಆದಮೇಲೆ ಮತ್ತು ಜೀವನ ಹುಟ್ಟಾಕಿ ಅಲ್ಲಿ ನೀವು ಒಂದು ಸಾಯಿಬಾಬಾ ದೇವಸ್ಥಾನದ ಮುಂದೆ ನೀವು ಪ್ರತಿಭಟನೆ ಮಾಡ್ತೀವಿ, ಜಿಲ್ಲಾಧಿಕಾರಿಗೆ ಬರಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತ್ಕೊಂತೀವಿ, ನಮ್ಮ ಬೇಡಿಕೆ ಈಡೇರಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದೀವಿ, ಈಗಾಗಲೇ ಹೇಳಿದ್ದೀವಿ. ಅದು ಯಾವ ರೀತಿಯಲ್ಲಿ ಮಾಡ್ತೀವಿ? ಇದು ಸಮಸ್ಯೆ ಬರೀ ಒಂದು ಉದಾಸೀನತೆ ಹೋರಾಟ ಅಲ್ಲ. ಏನು ಒಂದು ಒಬ್ಬ ರೈತರ ಏನು 33 ವರ್ಷಗಳಲ್ಲಿ ಆ ಜಮೀನುಗಳ ಬಗ್ಗೆ ಒಂದು ಒಳದಾಟದ ನೋವು ಇವತ್ತು ಕೆಲವರಿಗೆ 96-97ರಲ್ಲಿ ಏನು ಸಾಗುವಳಿ ಚೀಟಿ ಸರ್ಕಾರದಿಂದ ಕೊಟ್ಟಿದೆ. ಆ ಸರ್ಕಾರದ ಕೆಲವರಿಗೆ ಖಾತೆ ಆಗಿದೆ, ಕೆಲವರಿಗೆ ಖಾತೆ ಆಗಿರೋದಿಲ್ಲ. ಇವತ್ತು ಆ ಸೀಮಗಾನಗುಟ್ಟೆ ಏರ್ಪೋರ್ಟಿಗೆ ಸಂಬಂಧಪಟ್ಟಂತ ಸೀಮಗಾನಗುಟ್ಟೆ ವಿಚಾರ ತಗೊಂಡಾಗ ಒಂದು ಗೋಮಾಳ ಜಮೀನು, ಆ ಗೋಮಾಳ ಜಮೀನಲ್ಲಿ ಏರ್ಪೋರ್ಟೇ ಅಲ್ಲ, ಸುತ್ತೂ ಇರುವಂಥ ಕೆಲವು ಗ್ರಾಮಗಳು ಅಗ್ರಹಾರ, ಭೂಮಿಶೆಟ್ಟಲ್ಲಿ, ದೋಮನಪಲ್ಲಿಗಟ್ಟೆ, ಮತ್ತು ಇದು ಗುಡಮಾರ್ಲಲ್ಲಿ, ಆಲಪ್ಪಲ್ಲಿ, ಈ ಗುಂಡ್ಲಲ್ಲಿ, ಗುಡಾರ್ಲಲ್ಲಿ ಈ ಒಂದು ಕುರಿ, ಮೇಕೆ, ಹಸು, ಈ ದನಕರುಗಳು ಮೇಯುವಂಥ ಆ ಒಂದು ಜಾಗ, ಆ ಒಂದು ಪ್ರಾಣಿಗಳಿಗೆ ಇವತ್ತು ಹೊಟ್ಟೋದ್ರೆ ಏನು ಕೈಗಾರಿಕೆ ಏನು ಇವತ್ತು ಈಗಾಗಲೇ ಎಲ್ರಿಗೂ ತಮಗೂ ಗೊತ್ತಿದೆ, ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಎಲೆಕ್ಟ್ರಾನ್ಸಿಟಿ ಏನೋ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಗೊತ್ತಿದೆ. ಆ ಸರ್ವೇನೂ ಆಗಿದೆ. ಆ ಸರ್ವೆ ಆದ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಸರ್ವೆ ಮಾಡಿದ್ರು, ಏನು ಇಂತಿಂಥ ರೈತರ ಒಂದು ಭೂಮಿ ಇದಕ್ಕೆ ಬೇರೆ ಕಡೆ ನಾವು ಬದಲಾಯಿಸ್ತೀವಿ, ಅದೇ ಸರ್ವೆ ನಂಬರಲ್ಲಿ, ಆ ಸರ್ವೆ ನಂಬರಲ್ಲಿ ನೀವು ಇರಬೇಕಾಗ್ತದೆ ಅಂತ ಮಾಹಿತಿ ಕೊಟ್ಟರು. ಮತ್ತು ಯಾವುದು ಅಂತ ನಾನೇ ಕೇಳಿದೆ ಅವತ್ತು, ಎಲ್ಲಿ ಯಾವ ಜಾಗ ತೋರಿಸ್ತೀವಿ ಅಂತ. ಮತ್ತೆ ಕೆಲವು ದಿನಗಳು ಬಂದಾಗ ಏನು ಅವತ್ತು ಅಧಿಕಾರಿಗಳು ಬಂದಿಲ್ಲ, ತಹಸೀಲ್ದಾರ್ ಅವರು ಬಂದಿಲ್ಲ, ನಮ್ಮ ಸೆಕ್ರೆಟರಿ ಅವರು ಬಂದಿಲ್ಲ, ಸರ್ವೆ ಅವರು ಯಾರೋ ಬಂದು ಇಂಥ ಜಾಗ ಕೊಡ್ತೀವಿ. ಆದರೆ ಅಲ್ಲಿ ನಾವು ನೋಡಿದಾಗ ಆ ಒಂದು ಜಾಗದಲ್ಲಿ ಸುಮಾರು 50-70 ವರ್ಷಗಳಿಂದ ಬೇರೆಯವರು ಉಳುಮೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ಆ ಜಾಗಗಳಿಗೆ ಸರಿಯಾದ ರೀತಿಯಾದಂಥ ರಸ್ತೆ ಇಲ್ಲ. ಈ ಒಂದು ಸಮಸ್ಯೆ ಇದೆ. ಅದು ಸ್ಪಷ್ಟವಾದ ಮಾಹಿತಿನೂ ಇಲ್ಲ ನಮಗೆ. ಒಂದು ನಮ್ಮಲ್ಲಿ ಒಂದು ಗಾಬರಿ ಗುಟ್ಟದಲ್ಲಿ ಏನು ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಏನು ಅಂಶಗಳಿದ್ದಾವೆ ನಿಮ್ಮ ಬೇಡಿಕೆಗಳು? ಏನು ನಮ್ಮ ಬೇಡಿಕೆಗಳು ಸುಮಾರು ನಾವು ಒಂದು 50-60 ವರ್ಷಗಳಿಂದ ಆ ಭೂಮಿಯಲ್ಲಿ ನಾವು ಏನು ಕಲ್ಲು ಬಂಡೆಗಳಿದ್ದಂಥದ್ದು ಏನು ಲಕ್ಷಾಂತರ ರೂಪಾಯಿ ಖರ್ಚುಗಳು ಮಾಡಿಬಿಟ್ಟು ಅದನ್ನು ನಾವು ಇದು ಕಳಿಸಿದ್ದೀವಿ, ಸದರ ಮಾಡಿಸಿದ್ದೀವಿ. ಆ ಜಾಗದಲ್ಲಿ ಆ ಜಾಗಕ್ಕೆ ರಸ್ತೆ ಇರಲಿಲ್ಲ. ಶಿವಗಾನಗುಟ್ಟೆ ಬರೋಕ್ಕೆ ಆ ರೈತರಿಗೆ ರಸ್ತೆ ಇಲ್ಲ. ನಾವು ಸ್ವಂತ ಖರ್ಚಿನಿಂದ ಏನು ಮರಪನಕೆರೆ ಕೋಡಿಯಿಂದ ದೋಮನಪಲ್ಲಿ ಗಡ್ಡೆವರೆಗೂ ನಾವು ಒಂದು ರಸ್ತೆ ಮಾಡಿಸಿದ್ದೀವಿ. ಅಲ್ಲಿ ಒಂದು ಚಿಕ್ಕದಾಗಿ ನಮ್ಮ ಜಮೀನಿಗೆ ನಮ್ಮ ಭಾಗಕ್ಕೆ ಬರುವಂಥ ಜಾಗದಲ್ಲಿ ಒಂದು ಶಿರಡಿ ಸಾಯಿಬಾಬಾ ಅಂತ ಚಿಕ್ಕದಾಗಿ ಒಂದು ದೇವಸ್ಥಾನದ ರೀತಿಯಲ್ಲಿ ನಾವು ಕಟ್ಟಿಕೊಂಡು ಅಲ್ಲಿ ವಿಶೇಷವಾದಂಥ ಒಂದು ವಿಶೇಷ ಜನಪರ ಕಾರ್ಯಕ್ರಮಗಳನ್ನು 2015ರಿಂದಲೇ ನಾವು ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀವಿ. ಏನು ಅಲ್ಲಿ ಈ ಒಂದು ರಸ್ತೆ ಅನುಕೂಲ ಮಾಡಿದ್ದೀವಿ. ಇದಕ್ಕೆ ಏನು ಭೂಮಿಶೆಟ್ಟಲ್ಲಿ ಜಿಲ್ಲಾ ಪಂಚಾಯತ್ ವೆಂಕಟೇಶಣ್ಣರವರ ಅನುದಾನದಲ್ಲಿ ದೋಮನಪಲ್ಲಿ ಗಡ್ಡೆಯಿಂದ ಶಿವಗಾನಗುಟ್ಟೆವರೆಗೂ ಒಂದು ರಸ್ತೆ ಅವರು ಮಾಡಿಕೊಟ್ರು. ಮತ್ತು ಅಲ್ಲಿ ದೋಮನಪಲ್ಲಿ ಗಡ್ಡದ ಬಡವರಿಗೆ ನಾವು ಸೇರಿ ನಮ್ಮ ಕೆಲವರು ಸ್ನೇಹಿತರು ಸೇರಿ 2 ಉಚಿತವಾದಂಥ ಅಲ್ಲಿ ನಿಮ್ಮ ಸತ್ಯಾಗ್ರಹ ಇದೆಯಲ್ಲ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಬೇಡಿಕೆ ಅಂದರೆ ನಮ್ಮ ಒಂದು ಖಾತೆ ರಸ್ತೆ ಇಲ್ಲ. ನಾವು ಸ್ವಂತ ಖರ್ಚಿನಿಂದ ಏನು ಮರಪನಕೆರೆ ಕೋಡಿಯಿಂದ ದೋಮನಪಲ್ಲಿ ಗಡ್ಡೆವರೆಗೂ ನಾವು ಒಂದು ರಸ್ತೆ ಮಾಡಿಸಿದ್ದೀವಿ. ಅಲ್ಲಿ ಒಂದು ಚಿಕ್ಕದಾಗಿ ನಮ್ಮ ಜಮೀನಿಗೆ ನಮ್ಮ ಭಾಗಕ್ಕೆ ಬರುವಂಥ ಜಾಗದಲ್ಲಿ ಒಂದು ಶಿರಡಿ ಸಾಯಿಬಾಬಾ ಅಂತ ಚಿಕ್ಕದಾಗಿ ಒಂದು ದೇವಸ್ಥಾನದ ರೀತಿಯಲ್ಲಿ ನಾವು ಕಟ್ಟಿಕೊಂಡು ಅಲ್ಲಿ ವಿಶೇಷವಾದಂಥ ಒಂದು ವಿಶೇಷ ಜನಪರ ಕಾರ್ಯಕ್ರಮಗಳನ್ನು 2015ರಿಂದಲೇ ನಾವು ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀವಿ. ಏನು ಅಲ್ಲಿ ಈ ಒಂದು ರಸ್ತೆ ಅನುಕೂಲ ಮಾಡಿದ್ದೀವಿ. ಇದಕ್ಕೆ ಏನು ಭೂಮಿಶೆಟ್ಟಲ್ಲಿ ಜಿಲ್ಲಾ ಪಂಚಾಯತ್ ವೆಂಕಟೇಶಣ್ಣರವರ ಅನುದಾನದಲ್ಲಿ ದೋಮನಪಲ್ಲಿ ಗಡ್ಡೆಯಿಂದ ಶಿವಗಾನಗುಟ್ಟೆವರೆಗೂ ಒಂದು ರಸ್ತೆ ಅವರು ಮಾಡಿಕೊಟ್ರು. ಮತ್ತು ಅಲ್ಲಿ ದೋಮನಪಲ್ಲಿ ಗಡ್ಡದ ಬಡವರಿಗೆ ನಾವು ಸೇರಿ ನಮ್ಮ ಕೆಲವರು ಸ್ನೇಹಿತರು ಸೇರಿ 2 ಉಚಿತವಾದಂಥ ಅಲ್ಲಿ ನಿಮ್ಮ ಸತ್ಯಾಗ್ರಹ ಇದೆಯಲ್ಲ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಬೇಡಿಕೆ ಅಂದರೆ ನಮ್ಮ ಒಂದು ಖಾತೆ ಇದೆ. ಇದು ಸಾಗುವಳಿ ಚೀಟಿ ಬಂದಿದೆ, ಸಾಗುವಳಿ ಚೀಟಿಗೆ ಖಾತೆ ಇಲ್ಲ. ಇವತ್ತು ನಾವು ಖಾತೆ ಮಾಡಿಸೋಕ್ಕೆ ಈಗಾಗಲೇ ಹಲವಾರು ರೀತಿಯ ಏನು ಏನು ಉದಾಸೀನತೆ.
ಏನು ಉದಾಸಿರುತ್ತೆ. ಇವಾಗ ಸೆಕ್ರೆಟರಿ ಕೇಳಿದಾಗ ಇಲ್ಲ ನನ್ನ ಮಾಹಿತಿಗೆ ಇನ್ನೂ ಬಂದಿಲ್ಲ, ಏನೋ ಒಂದು ಈ ಜಾಗ ನಿಮ್ಮ ಜಾಗ ನೋಡಬೇಕು ಅಂತ ಹೇಳ್ತಾರೆ, ಬರ್ತಾರೆ, ಜಾಗ ನೋಡ್ತಾರೆ, ಮತ್ತೆ ವಾಪಸ್ ಕೊಡ್ತಾರೆ. ಏನೋ ಒಂದು ಅದು ಕಾರ್ಯರೂಪಕ್ಕೆ ಬರುವಂಥದ್ದು, ಆ ಕೆಲಸ ಆಗುವಂಥ ರೀತಿಯಲ್ಲಿ ನಮಗೆ ಕಾಣ್ತಾ ಇಲ್ಲ. ಈ ಒಂದು ನೋವಿದೆ. ಇವತ್ತು ಎಲ್ಲಿ ನಮ್ಮ ಇಷ್ಟು 50 ವರ್ಷಗಳಲ್ಲಿ ನಾವು 50-70 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರುವಂಥ ಜಮೀನುಗಳು ಇವಾಗ ಹೋಗ್ತಾ ಇದಿಲ್ಲ, ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅನ್ನೋಂಥ ಭಯ ಇದೆ. ಪರಿಹಾರ ಕೊಡ್ತಾರೆ, ಇಲ್ಲ ಅದರ ಸಂಪೂರ್ಣ ಪರ್ಯಾಯ ಭೂಮಿ ಕೊಡ್ತಾರೆ ಅಂತಕ್ಕಂಥದ್ದು ಕೇಳ್ಪಟ್ಟಿದ್ದೀವಿ ನಾವು. ಅದು ಅದಾದ್ರೆ ಯಾವ ರೀತಿ ನಿಮ್ಮ ಸ್ಪಂದನೆ ಇರುತ್ತೆ? ಸ್ಪಂದನೆ ಅಂದ್ರೆ ನಮ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಏನೋ ಅದಕ್ಕೆ ತೋರಿಸಿದ್ದಾರೆ ಇದೇ ಭೂಮಿ ಅಂತಿಲ್ಲ. ಈಗಾಗಲೇ ಆ ಜಾಗಗಳಲ್ಲಿ ಬೇರೆಯವರು ಇದ್ದಾರೆ, ಆ ಜಾಗಕ್ಕೆ ರಸ್ತೆಗಳಿಲ್ಲ. ಯಾವ ನಮಗೆ ಇದು ನಮಗೆ ಸ್ಪಷ್ಟವಾದಂಥ ಮಾಹಿತಿ ಸ್ಥಳೀಯವಾಗಿ ನಮಗೆ ಸಿಗೋ ಥರ ಇಲ್ಲ. ಏನು ಇವಾಗ ಆ ಜಾಗಗಳು ಬರಬೇಕಂತ ಹೇಳಿದ್ರೆ ಏನು ಸಾರ್ವಜನಿಕವಾಗಿ ಬರ್ತಾ ಇದೆ ಸುದ್ದಿಗಳು, ಈ ದುಡ್ಡು ಕೊಟ್ಟರೆ ಏನು ಆಗ್ಬೋದು, ಇಲ್ಲಾಂದರೆ ಅದು ಸರ್ಕಾರದ ಜಮೀನು, ನಿಮ್ಗೆ ದಾಖಲೆಗಳಿಲ್ಲ, ಇವಾಗ ನಿಮ್ಮ ಆ ಜಮೀನು ಕೂಡ ನೀವು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಭಯ ಇದೆ. ಅದರಿಂದಲೇ ನಮಗೆ ನೇರವಾಗಿ ತಹಸೀಲ್ದಾರ್ ಇದು ನಮ್ಮ ಜಿಲ್ಲಾಧಿಕಾರಿಗಳಿಂದಲೇ ನಮಗೆ ಆ ಮಾಹಿತಿ ಸಿಗಬೇಕು, ನಮಗೂ ಅದೊಂದು ಧೈರ್ಯ ಬರ್ತದೆ ಅನ್ನೋವಂಥ ರೀತಿಯಲ್ಲಿ ನಾವು ಅಲ್ಲಿ ಆ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಇನ್ನೊಂದು ಸುಮಾರು ನಾವು 2015ರಲ್ಲಿ ಏನು ಅಲ್ಲಿರುವಂಥ ಅಲ್ಲಿ ಓಡಾಡುವಂಥ ಏನು ಕಾಡು ಪ್ರಾಣಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನಾವು ಒಂದು ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಬರುವಂಥ ರೈತರಿಗೆ ರಸ್ತೆನೂ ಅನುಕೂಲ ಮಾಡಿದ್ವಿ. ಈಗಾಗಲೇ ನಾವು 2015ರಲ್ಲಿ ನಮಗೆ ಗೋಶಾಲೆ ಮತ್ತು ಅಲ್ಲಿ ಅನಾಥಾಶ್ರಮಗಾಗಿ ಒಂದು 6 ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಏನು ಕರಪತ್ರಗಳ ಮುಖಾಂತರ ಮತ್ತು ಮನವಿ ಪತ್ರಗಳ ಮುಖಾಂತರನೂ ನಾವು ಕೊಟ್ಟಿದ್ದೀವಿ. ಆದರೆ ಇವತ್ತು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆ ಒಂದು ಇದರಿಂದ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಪತ್ರ ಬಂದಿದೆ, ಅದರ ಬಗ್ಗೆನೂ ಯಾವುದೇ ಮಾಹಿತಿ ಇಲ್ಲ. ಏನೋ ಇವತ್ತು ನಾವು ಏನು ಬಡವರಾಗಿ ಒಂದು ಹೋರಾಟಗಳು ಮಾಡುವಂಥ ರೀತಿ ನೋಡಿದಾಗ ಅದನ್ನು ಜನಪ್ರತಿನಿಧಿಗಳಾಗ್ಬೋದು ಇಲ್ಲ ಅಧಿಕಾರಿಗಳಾಗ್ಬೋದು ಒಂದು ಉದಾಸೀನತೆಯನ್ನು ನೋಡುವಂಥ ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಒಟ್ಟಾರೆಯಾಗಿ ನಿಮಗೊಂದು ಗ್ರಾಮನ ನಿಮಗೆ ಮಾದರಿ ಮಾಡಲಿಕ್ಕೆ ಕೊಟ್ಟರೆ ಆ ಗ್ರಾಮನ ಮಾದರಿ ಮಾಡಿ ತೋರಿಸ್ತೀವಿ ಅಂತಂತಾರೆ. ಅದು ಸಂವಿಧಾನದಲ್ಲಿ ಆ ಅಂಶ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ? ಅದು ನಮಗೆ ಗೊತ್ತಿರೋದು ಇಲ್ಲ. ಯಾಕಂದರೆ ಇವತ್ತು ಸಂವಿಧಾನದಲ್ಲಿ ಅವಕಾಶ ಇದೆ ಇಲ್ವಾ ಅಂತ ಹೇಳಿದ್ರೆ ನಮ್ಗೆ ತಿಳಿದ ಮಟ್ಟದಾಗೆ ಏನು ಒಬ್ಬ ಅಧಿಕಾರಿ ಆಗಬೇಕು ಇಲ್ಲ ಜನಪ್ರತಿನಿಧಿ ಆಗಬೇಕು, ಆ ಜನಪ್ರತಿನಿಧಿಯಿಂದ ಆ ಒಂದು ಕೆಲಸಗಳು ಮಾಡಲು ಸಾಧ್ಯ ಅಂತಿದೆ. ಜನಪ್ರತಿನಿಧಿ ಏನು ಮೊದಲನೇ ಹಂತವಾಗಿ ಇವತ್ತು ಏನು ನಾವು ಅಧಿಕಾರಿ ಆಗಬೇಕಾದ್ರೆ ಆವತ್ತಿನ ದಿನಗಳ ನನ್ನ ವಿದ್ಯಾರ್ಥಿ ಮಟ್ಟದಲ್ಲಿ ಏನು ಯಾವುದಾದ್ರೂ ನನಗೆ ಒಂದು 200-300-500 ಬಂದರೆ, ಯಾವುದಾದ್ರೂ ಹಣ ಸಂಪಾದನೆ ಬಂದರೆ ಆ ಹಣದಿಂದ ಏನೋ ಒಂದು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಅದ್ರ ಜೊತೆಗೆ ಕೆಲವರ ಹತ್ರ ಸಹಾಯ ಪಡೆದು ಅನ್ನೋಂಥ ಇದು ಮೈಂಡ್ ಸೆಟ್ಟು ಅದು ಆ ರೀತಿ ಇತ್ತು. ಆ ರೀತಿಯಿಂದನೇ ನಾವು ಸುಮಾರು ಕೆಲಸಗಳು ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ಎರಡನೇ ಹಂತವಾಗಿ ಇವತ್ತು ಜನಪ್ರತಿನಿಧಿಯಾಗಿ ನಾವು ಅಧಿಕಾರ ಪಡಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಹಣ ಇಲ್ಲ. ಎರಡನೇದಾಗಿ ಇವತ್ತು ನಾವು ದಲಿತರು, ಏನು ದಲಿತದ ಜನಾಂಗದ ಒಂದು ಮಹರ್ಷಿ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ, ಜಾತೀಯವಾಗಿ ಕಾಣ್ತಾ ಇದೆ. ಏನು ಈ ಒಂದು ಸ್ಪಷ್ಟವಾಗಿ ನಮಗೆ ಇವತ್ತು ನಡ್ಕೊಂಡು ಬಂದಂಥ ಏನು 33 ವರ್ಷಗಳಲ್ಲಿ ಏನಿದೆಯೋ ಆ ಒಂದು ಅದರಲ್ಲಿ ಇದೆ. ಇವತ್ತು ನಮ್ಮಲ್ಲಿ ಯಾರಾದರೂ ಬಂದು ನಮ್ಮ ಹುಡುಗ ಏನೋ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮವ್ರು ಬಂದು ಮುಂದೆ ತಂದು ಅದಕ್ಕೆ ತಕ್ಕಂತೆ ಅಧಿಕಾರ ಕೊಡುವಂಥ ಇದು ಸರ್ಕಾರ ಇಲ್ಲ ಅಂದ್ರೆ ಕಡಿಮೆ ಕಾಣಿಸ್ತಾ ಇದೆ. ಈ ಒಂದು ಸಮಸ್ಯೆ ಇದೆ. ಈ ಒಂದು ವ್ಯತ್ಯಾಸ ಇರುವಾಗಲೇ ಏನು ಇವತ್ತು ಸರ್ಕಾರ ಮಟ್ಟದಲ್ಲೂ ಏನು ಈಗಾಗಲೇ ನಾನು ಮಾಡಿದ್ದೀನಿ, ಒಂದು ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕ ಬರೆದು ಅದರಲ್ಲಿ ಸ್ಪಷ್ಟವಾಗಿ ಏನು 2 ಇದೆ 3 ಇದೆ. ಸಮಾಜಕ್ಕೆ ಅನ್ವಯಿಸುವಂಥದ್ದು ಏನು 22 ವಾಕ್ಯಗಳಿದ್ದಾವೆ. ಮತ್ತು ನಾನು ನಡ್ಸ್ಕೊಂಡು ಬಂದಂಥ ಏನು 1993ರಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಂಥ 2014ರವರೆಗೂ ನಡೆದು ಬಂದ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ ಅದು ಒಂದಿದೆ. ಮತ್ತು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನೆಲ್ಲ ಕೆಲಸಗಳು ಮಾಡ್ಬೋದು ಅದು ನನಗೆ ಆಯ್ಕೆ ಮಾಡಿದ್ರೆ 101 ಕೆಲಸಗಳ ಪಟ್ಟಿ ಆ ಏರ್ಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ನಾನು ಈಗಾಗಲೇ ಆ ಒಂದು ಆಕ್ಷನ್ ಪ್ಲಾನ್ ಮಾಡಿ ಇಂಥ ಕೆಲಸಗಳು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ಪಷ್ಟವಾಗಿದೆ. ಆದರೆ ಆ ಒಂದು ಪುಸ್ತಕವನ್ನು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಕೊಟ್ಟರೆ
ಅದನ್ನು ಅವರು ನೋಡಿದಾರಾ ಇಲ್ವಾ, ಯಾವುದೇ ರೀತಿಯಾದಂಥದ್ದು ನಮಗೆ ಮಾಹಿತಿನೇ ಇಲ್ಲ. ಬರೀ ಮನವಿ ಪತ್ರ ಆ ಥರ ಆಗಿದೆ. ಈಗ ಸಂವಿಧಾನದ ಅಡಿಯಲ್ಲಿ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕು, ಮತ ಹಾಕ್ಸ್ಕೋಬೇಕು, ಆ ನಿಟ್ಟಿನಲ್ಲಿ ಜನಪ್ರತಿನಿಧಿ ಆಗಬೇಕು, ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು ನೀವು. ತದನಂತರ ನಿಮಗೆ ಒಂದು ಅಧಿಕಾರ ಸಿಗುತ್ತೆ ಗ್ರಾಮನ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತಕ್ಕಂಥದ್ದು ನಾರ್ಮ್ಸ್ ಇರೋದು. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ಇದೆಯಾ, ಅಥವಾ ಇದೇ ರೀತಿಯಲ್ಲಿ ಹೋರಾಟ ಮಾಡಿಕೊಂಡೇ ಹೋಗ್ತೀರಾ ನಿಮ್ಮ ಜೀವನ ಪರ್ಯಂತ? ಇವತ್ತು ಚುನಾವಣೆ ಈಗಾಗಲೇ ಮೀಸಲಾತಿಗೆ ಬಂದಿದೆ. ಅದಕ್ಕೆ ತಕ್ಕಂತೆ ಯಾವ್ಯಾವ ಪಕ್ಷಗಳು, ಯಾವ್ಯಾವ ಕಾರ್ಯಕರ್ತರು, ನಮ್ಮ ಪಕ್ಷಗಳಲ್ಲಿ ಯಾರ್ಯಾರು ನಿಲ್ಲಿಸಬೇಕು, ಯಾರನ್ನ ಹುಡುಕ್ಬೇಕು ಅನ್ನೋಂಥ ರೀತಿಯಲ್ಲಿ ಅವರು ಚುನಾವಣೆ ದಿನಾಂಕಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಆ ರೀತಿ ಹೋದಾಗ ನಾನು ಇವತ್ತು ಹಣ ಇಲ್ಲ, ಯಾವುದೇ ರೀತಿಯಾದಂಥದ್ದು ನಮಗೆ ಹಣ ಇರಬೇಕು, ಹಣ ಇಲ್ಲ. ನಮ್ಮಲ್ಲಿರುವಂಥದ್ದು ಎರಡೇ, ಮಾಡಬೇಕು ಅನ್ನೋವಂಥದ್ದು ಗುರಿ, ನಾನು ಮಾಡಿದ್ದೀನಿ ಅನ್ನೋವಂಥದ್ದು ಸಾಕ್ಷಿ. ಇಂಥ ಕೆಲಸಗಳು ನಾನು ಇವತ್ತು ಮುಂದೆ ಮಾಡ್ತೀನಿ ಅಂತಿದ್ದು. ಇವತ್ತು ನಾನು ಗ್ರಾಮ ಮಟ್ಟದಲ್ಲಿ ನಾನು ಒಂದು ಘೋಷಣೆ ಮಾಡ್ತೀನಿ, ನನ್ನ ಹತ್ರ ಹಣ ಇಲ್ಲ. ಇವತ್ತು ನನ್ನ ಸಾಧನೆಗಳಿದೆ, 33 ವರ್ಷಗಳ ಸಾಧನೆ ಇದೆ. ಆ ಒಂದು ಸಾಧನೆಗಳ ಅನುಭವದಿಂದ ನಾನು ಒಂದು ದೇಶ ಮಟ್ಟದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಗುರಿಯಿಂದ, ಕನಸಿಂದ ಇವತ್ತು 5 ವರ್ಷ ಅಧಿಕಾರ ಕೊಡ್ತೀರಾ. ಜನಪ್ರತಿನಿಧಿಯಾಗಿ ನೀವು ಒಬ್ಬ ಗ್ರಾಮ ಪಂಚಾಯತಿಗೆ ಅಧಿಕಾರ ಅವಧಿ 5 ವರ್ಷ ಇರ್ತದೆ. 5 ವರ್ಷಕ್ಕೆ ನಾನು ನಿಮಗೆ ಒಂದು ಮತಕ್ಕೆ 2,000 ರೂಪಾಯಿ ಕೊಟ್ಟರು ಅದು ದಿನಕ್ಕೆ 1 ರೂಪಾಯಿ ಆಗ್ತದೆ. 1,800 ದಿನಗಳೇನೋ ಬರ್ತದೆ. 360 × 5 ಹಾಕಿದ್ರೆ 1,800 ದಿನಗಳು ನೀವು ನಾನು ಒಂದು ಘೋಷಣೆ ಮಾಡ್ತೀನಿ, ನನ್ನ ಹತ್ರ ಹಣ ಇಲ್ಲ. ಇವತ್ತು ನನ್ನ ಸಾಧನೆಗಳಿದೆ, 33 ವರ್ಷಗಳ ಸಾಧನೆ ಇದೆ. ಆ ಒಂದು ಸಾಧನೆಗಳ ಅನುಭವದಿಂದ ನಾನು ಒಂದು ದೇಶ ಮಟ್ಟದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಗುರಿಯಿಂದ, ಕನಸಿಂದ ಇವತ್ತು 5 ವರ್ಷ ಅಧಿಕಾರ ಕೊಡ್ತೀರಾ. ಜನಪ್ರತಿನಿಧಿಯಾಗಿ ನೀವು ಒಬ್ಬ ಗ್ರಾಮ ಪಂಚಾಯತಿಗೆ ಅಧಿಕಾರ ಅವಧಿ 5 ವರ್ಷ ಇರ್ತದೆ. 5 ವರ್ಷಕ್ಕೆ ನಾನು ನಿಮಗೆ ಒಂದು ಮತಕ್ಕೆ 2,000 ರೂಪಾಯಿ ಕೊಟ್ಟರು ಅದು ದಿನಕ್ಕೆ 1 ರೂಪಾಯಿ ಆಗ್ತದೆ. 1,800 ದಿನಗಳೇನೋ ಬರ್ತದೆ. 360 × 5 ಹಾಕಿದ್ರೆ 1,800 ದಿನಗಳು ನೀವು ಅಧಿಕಾರ ಕೊಡ್ತೀರಾ. ಅದಕ್ಕೆ ಅಧಿಕಾರಕ್ಕೋಸ್ಕರ ನಾನು 2,000 ರೂಪಾಯಿ ಕೊಟ್ಟರೆ ಅದ್ರ ಲೆಕ್ಕಾಚಾರ ಮಾಡಿದಾಗ 1 ರೂಪಾಯಿ ಬೀಳುತ್ತೆ ಒಂದಿನಕ್ಕೆ. ಇವತ್ತು ಇಲ್ಲ 5,000 ಕೊಡಕ್ಕೆ ಹೋದರೆ 2,070 ಪೈಸೆನೋ ಬೀಳ್ತದೆ. ಇವತ್ತು ಅದು ನೀವು ಮನಸ್ಸು ಮಾಡಿದ್ರೆ ಅದು ಯಾವ ಲೆಕ್ಕನೂ ಇಲ್ಲ. ಒಬ್ಬ ಕೂಲಿ ಕಾರ ಖರ್ಚು ಮಾಡೋಷ್ಟು ವಿಷಯದವರು ಇದಿಲ್ಲ. ಅದರ ವ್ಯಾಲ್ಯೂ ಎಲ್ರಿಗೂ ಗೊತ್ತಿದೆ. ದುಡ್ಡು ತಗೋಬೇಡಿ, ಇಲ್ಲ ನನ್ನ ಒಂದು ಪರಿಸ್ಥಿತಿ ಹೇಳ್ತಾ ಇದ್ವಿ. ಆದರೆ ನಾನು ಇವತ್ತು ಒಂದು 5 ಅಗ್ರಿಮೆಂಟ್ಗಳನ್ನ ನಾನು ಕೊಡ್ತೀನಿ. 5 ಹಂತಗಳಾಗಿ 5 ಹಂತಗಳಾಗಿ 1 ವರ್ಷದಲ್ಲಿ ನಾನು ನೀವು ಕೊಟ್ಟಂಥ ಅಧಿಕಾರ ತಕ್ಕಂತೆ ಆ ಗ್ರಾಮದಲ್ಲಿ ಕೆಲಸಗಳಾಗಿಲ್ಲ ಅಂತ ಹೇಳಿದ್ರೆ ಆ 1 ವರ್ಷದಲ್ಲಿ ಆ ಒಂದು ಅಗ್ರಿಮೆಂಟ್ ತಗೊಂಡು ಕಿತ್ತು ಬಿಸಾಕ್ಬಿಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯತ್ವದಿಂದ ನೀವು ಕಿತ್ತಾಕೋದಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ನಾನು ಕೊಡ್ತೀನಿ. 4 ವರ್ಷಗಳು ಮಾಡ್ತೀರಿ, ಇಲ್ಲ 1 ವರ್ಷ ಇದ್ದಂಗೆ 1 ವರ್ಷಕ್ಕೆ ನಾನು ಕೊಟ್ಬಿಡ್ತೀನಿ. ಇವತ್ತು 1 ವರ್ಷ ಇಲ್ಲ ನೀನು ಮಾಡಿದೆ, ನೀನು ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ 2ನೇ ವರ್ಷನೂ ನಾನು ಆಗ್ಬೋದು. ಇಲ್ಲ 2ನೇ ವರ್ಷದಲ್ಲಿ ನಿನ್ನ ಬಂಡವಾಳ ಏನೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ 3ನೇ ವರ್ಷನೂ ಅದೇ ರೀತಿ ನನ್ನನ್ನು ಮುಂದುವರಿಸ್ಬೋದು. 4ನೇ ವರ್ಷ ನಾನು ಮಾಡಿಲ್ಲ ಅಂದರೆ 4ನೇ ವರ್ಷನೂ ನೀವು ತೆಗೆದಾಕ್ಬೋದು. 5ನೇ ವರ್ಷ ಈ ರೀತಿ ಹಂತವಾಗಿ ನಾನು 5 ವರ್ಷಕ್ಕೆ 5. ನೀವು 5 ವರ್ಷದಲ್ಲಿ ಇದನ್ನು ಇಡೀ ನನ್ನ ಕನಸು ಏನಿದೆಯೋ ಇಡೀ ಒಂದು ರಾಜ್ಯ ಅಲ್ಲ ದೇಶ ನೋಡುವಂಥ ರೀತಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾದರೆ ತನ್ನ ಗ್ರಾಮಕ್ಕಾಗಿ ಇದು ಒಂದು 5 ವರ್ಷದ ಅವಧಿಯಲ್ಲಿ ಇಷ್ಟೊಂದು ಕೆಲಸಗಳು ಮಾಡೋಕ್ಕಾಗುತ್ತಾ, ಮಾಡಿದಾನ ಅನ್ನೋವಂಥ ಸಾಕ್ಷಿಯಾಗಿ ಇವತ್ತು ದೇಶ ನೋಡುವಂಥ ರೀತಿಯಲ್ಲಿ ಮಾಡಬೇಕಂತ ನನ್ನ ಒಂದು ಕನಸಿದೆ. ಇದು ನಾನೇ ಅಲ್ಲ, ಯಾರೇ ಸ್ಥಳೀಯವಾಗಿ ಆಯ್ಕೆಯಾಗುವಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಆಯಾ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲು ಗ್ರಾಮ ರಾಜ್ಯ, ಗ್ರಾಮ ಸ್ವರಾಜ್ಯ, ಸಮಗ್ರ ಗ್ರಾಮ, ಸಮೃದ್ಧೋನ್ಮುಖ ಗ್ರಾಮ ಅಭಿವೃದ್ಧಿಗೆ ಮಾದರಿಯಾಗಿ ಮಾಡಲು ಸುಲಭ ಸಾಧ್ಯ. ಯಾವುದೇ ಸರ್ಕಾರ ಆಗಲಿ
ಏನು ಗ್ರಾಮಾಂತರ ಮಟ್ಟದಲ್ಲಿ ಹಲವಾರು ರೀತಿಯಾದಂಥ ಇವತ್ತು ಯೋಜನೆಗಳು ತಂದಿದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಏನು ಗ್ರಾಮದ ಒಂದು ಸಂಪತ್ತು, ಆ ಗ್ರಾಮದಲ್ಲಿದೆ. ಏನು ನೀರಿರ್ಬೋದು, ಗಾಳಿ ಇರ್ಬೋದು, ಭೂಮಿ ಇರ್ಬೋದು. ಇದಕ್ಕಿಂತ ಹೆಚ್ಚಾಗಿ ಇವತ್ತು ಹಳ್ಳಿಯಲ್ಲಿ ರೈತ ಇದ್ದಾನೆ, ಕೂಲಿ ಕಾರ್ಮಿಕ ಇದ್ದಾನೆ, ಲಾಯರ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಮತ್ತು ಎಲ್ಲ ಸಂಪತ್ತು ಇದು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ. ಈ ಸಂಪತ್ತನ್ನು ಅಲ್ಲಿರುವಂಥ ಏನೋ ಒಂದು ಸಂಪತ್ತನ್ನು ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ದೇಶ ಮಟ್ಟದಲ್ಲೇ ಮಾದರಿಯಾಗಿ ನೋಡುವಂಥ ಒಂದು ಕನಸಿದೆ, ಗ್ರಾಮವನ್ನು ಕಟ್ಟುವಂಥ ರೀತಿ ಇದೆ. ಈಗ ಒಟ್ಟಾರೆಯಾಗಿ ಈಗ 4 ಹಂತಗಳಲ್ಲಿ ನಿಮ್ಮ ಚಳುವಳಿ ಇದೆ. ಕೊನೆಯ ಹಂತ ನಿಮ್ಮದು ಡೆಲ್ಲಿಗೆ ಹೋಗಬೇಕು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ. ಅದೇ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಸಚಿವರಿಗೆ ಭೇಟಿ ಮಾಡಬೇಕು, ಅವ್ರಿಗೂ ಒಂದು ಮನವಿ ಕೊಡಬೇಕು, ನಾವು ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಒಂದಿಷ್ಟು ಅಂತ ಅನುದಾನ ಕೊಡಬೇಕು ಅಂತಕ್ಕಂಥ ನೀವು ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಆ ಬಗ್ಗೆ ಏನು ಹೇಳ್ತೀರಿ ಅಂತಿಮವಾಗಿ? ಏನು ನಾವು ನೇರವಾಗಿ ಒಂದೇ ಸಲ ಪ್ರಧಾನಮಂತ್ರಿನ ಮುಟ್ಟಬೇಕು ಅಂತ ಇಲ್ಲ. ಏನು ನಾವಿವತ್ತು ಏನು 3 ಹಂತಗಳಾಗಿ ಹೋರಾಟ, 2 ಹಂತಗಳಾಗಿ ನಾವು ಹೋರಾಟ ಮಾಡಿದೀವೋ, 2014ರಲ್ಲಿ ಪಕ್ಷಾತೀತವಾಗಿ ನಾವು ಮಾಡಿರೋಂಥದ್ದು. ಏನು JDS ಪಕ್ಷಕ್ಕೂ ಕಾರ್ಯಕರ್ತರಿಗೂ ಮತ್ತು ಅವರ ಒಂದು ನಾಯಕರಿಗೂ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಶಾಸಕರಿಗೂ ಕೊಟ್ಟಿದ್ದೀವಿ, JDS ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ಸಾರ್ವಜನಿಕವಾಗಿ ನಾವು ಓಡಾಡಿ ಇರುವಂಥ ಕಾಲ್ನಡಿಗೆ ಜಾಥಾ ಅಂತ ಸ್ಪಷ್ಟವಾಗಿ ನಾವು ಮಾಡಿದ್ದೀವಿ. ನಾವು ಈಗಾಗಲೇ 2014ರಿಂದ ಪ್ರಧಾನಮಂತ್ರಿಗಳಿಗೆ ನಾವು ಪತ್ರ ಬರೀತಾನೆ ಇದ್ದೀವಿ. ಅಲ್ಲಿಂದನೂ ಸಹ ಪತ್ರಗಳು ಬಂದಿಲ್ಲ. 3 ಪತ್ರಗಳು ಏನು ಸ್ಪೀಡ್ ಪೋಸ್ಟ್ ಮುಖಾಂತರ ಹೋಗಿದೆ, ಅದರ ಮಾಹಿತಿ ಇಲ್ಲ. ಮತ್ತು MP ಗಳಿಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಸದರು ಕೆ ಸುಧಾಕರ್ ಸರ್ ಅವ್ರಿಗೂ ನಾವು ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿದ್ವಿ. ಕೋಲಾರ ವಿಧಾನಸಭಾ ಕ್ಷೇತ್ರದ ಮಲ್ಲೇಶ್ ಬಾಬು ಸರ್ ಅವ್ರಿಗೂ ನಾವು ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿದ್ವಿ. ಅವ್ರ ಕಡೆಯಿಂದನೂ ನಮಗೆ ಈಗಾಗಲೇ ಯಾವುದೇ ರೀತಿಯಾದಂಥ ಒಂದು ಉತ್ತರಗಳಿಲ್ಲ. ಇದು ಎಲ್ಲ ಥರನೂ ನಾವು ಪ್ರಯತ್ನ ಮಾಡಿದ್ದೀವಿ. ಇವತ್ತು ಮೊದಲನೇ ಹಂತವಾಗಿ ಕಾಂಗ್ರೆಸ್ ಆವತ್ತು 2014ರಲ್ಲಿ ಯಾಕೆ ಇವತ್ತು ನಾನು ಕಾಂಗ್ರೆಸ್ ಸರ್ಕಾರಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಆವತ್ತು 2014ರಲ್ಲೂ ಕಾಂಗ್ರೆಸ್ ಸರ್ಕಾರ ನಡೆದಿತ್ತು. ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆವತ್ತು ಇಂದ ಸುಮಾರು ಮಂತ್ರಿಗಳು ನಾನು ಕೊಟ್ಟಿದ್ದೀನಿ ಕಾಂಗ್ರೆಸ್ ಇದಕ್ಕೆ. ಇವತ್ತು ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಾವು ಪ್ರಯತ್ನ ಮಾಡ್ತೀವಿ. ನಾವು ಅಂತಿಮ ತೀರ್ಮಾನ ಪ್ರಧಾನಮಂತ್ರಿಗಳವರೆಗೂ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಇದರ ಒಂದು ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಅಭಿವೃದ್ಧಿ ಮಾಡಿದ ಈ ಕನಸ್ಕೊಂಡಂಥ ಒಂದು ಯುವಕನ ಬಗ್ಗೆ ಇವರ ಒಂದು ಸರ್ಕಾರ ಇಷ್ಟು ಮಂತ್ರಿಗಳಿಗೆ ಹೋಗಿದೆ, ಇಷ್ಟು ಸರ್ಕಾರದಿಂದ ಅಧಿಕಾರಿಗಳಿಂದ ಇಷ್ಟು ಪತ್ರಗಳು ಬಂದಿದೆ, ಏನು ತೀರ್ಮಾನ ತಗೊಳ್ತದೋ ಅಂತಿಮವಾಗಿ ಮುಖ್ಯಮಂತ್ರಿಗಳ ಹತ್ರ ನೇರವಾಗಿ ಭೇಟಿಯಾಗಿ ಇದೆಲ್ಲ ಅವ್ರ ಗಮನಕ್ಕೆ ತಂದು ಅವ್ರೇನಾದರೂ ಏನು ಗಮನ ಕೊಡ್ದಿರಾ ಇದೇ ರೀತಿಯದೇನೋ ಏನಾದರೂ ಉದಾಸೀನತೆ ಮಾಡಿದ್ರೆ ನಮ್ಮ ಅಂತಿಮ ತೀರ್ಮಾನ ಪ್ರಧಾನಮಂತ್ರಿಗಳ ಹತ್ರ ತೀರ್ಮಾನ ತಗೊಳ್ತೀವಿ. ಅಲ್ಲೂ ಏನಾದರೂ ನಮಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಇವತ್ತು ನಮ್ಮ ಅನುಭವ, ನೋವು, ಕಷ್ಟ, ಮುಂದಿನ ಗುರಿಗಳು ಏನಿದಾವೋ ಈ ಒಂದು ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾವೊಂದು ರಾಜ್ಯ ಮಟ್ಟದಲ್ಲಿ ಏನು ಸಾಮಾನ್ಯ ಬಡ ಕುಟುಂಬದ ಯುವ ಮತ್ತು ಯುವತಿಯರ ಅಭಿವೃದ್ಧಿ ಏಳಿಗೆಗಾಗಿ ಒಂದು ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ನಾವು ನೋಂದಣಿ ಮಾಡಿ ಅದರ ಮುಖಾಂತರ ನಾವು ಜನಸೇವೆ ಮಾಡಲು ತೀರ್ಮಾನಿಸಿದ್ದೇವೆ. ಇವಾಗ ಅಂತಿಮವಾಗಿ ನಿಮ್ಮ ಮನದಾಳದ ಮಾತು ಇನ್ನೇನಾದರೂ ಇದ್ದರೆ ಹೇಳಿ. ಏನಿರಲಿ, ಇವಾಗ ನಮ್ಮ ಸ್ಥಳೀಯವಾದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇದೆ. ನಮ್ಮ ಶಾಸಕರು ಸಹ ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿ ನಮ್ಮ ಕ್ಷೇತ್ರಕ್ಕೆ ಹಲವಾರು ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರು ಮಾಡಿರೋಂಥ ಕೆಲಸಗಳಿಗೆ ಅವ್ರು ಮನಸ್ಸು ಮಾಡಿದ್ರೆ ನಂದೇನು ಯಾವ ಲೆಕ್ಕನೂ ಇಲ್ಲ. ಮನಸ್ಸು ಮಾಡಿದ್ರೆ ಯಾವ ಲೆಕ್ಕನೂ ಇಲ್ಲ. ಅವರು ಏನೋ ನಮ್ಮ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟು, ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಪರಿಚಯ ಮಾಡಿಕೊಂಡು ನಿನ್ನ ಕನಸು ಏನಿದೆಯೋ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾವು ಅವಕಾಶ ಮಾಡಿಕೊಟ್ರೆ ನಾವು ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಯಾರೇ ಆಗಲಿ ಇವತ್ತು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನಾವು ಏನಂದರೆ ಇವತ್ತು ನಾನು ಇನ್ನೂ ಒಂದು ಮಾತು ಮರ್ತಿದ್ದೀನಿ, ಹೇಳ್ತಾ ಇದ್ದೀನಿ. ರಾಜಕೀಯವಾಗಿ ಕೆಲವು ದಿನಗಳ ಹತ್ರ ನಾನು ಹತ್ತಿರದಲ್ಲಿ ಏನು KM ಕೃಷ್ಣಾರೆಡ್ಡಿ ಅವರು ನಾನು ವಿದ್ಯಾರ್ಥಿ ಮಟ್ಟದಿಂದಲೇ ಅಲ್ಲಿ ಗುರುಸ್ಕೊಂಡಿದ್ದೆ. ಅಲ್ಲಿ ಗುರುಸ್ಕೊಂಡು ಅವ್ರ ಕೈಲಾಗುವಂಥ ಕೆಲಸಗಳನ್ನು ನನ್ನ ಗ್ರಾಮೀಣವಾದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇದೆ. ನಮ್ಮ ಶಾಸಕರು ಸಹ ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿ
ನಮ್ಮ ಕ್ಷೇತ್ರಕ್ಕೆ ಹಲವಾರು ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರು ಮಾಡಿರೋಂಥ ಕೆಲಸಗಳಿಗೆ ಅವ್ರು ಮನಸ್ಸು ಮಾಡಿದ್ರೆ ನಂದೇನು ಯಾವ ಲೆಕ್ಕನೂ ಇಲ್ಲ, ಮನಸ್ಸು ಮಾಡಿದ್ರೆ ಯಾವ ಲೆಕ್ಕನೂ ಇಲ್ಲ. ಅವರು ಏನೋ ನಮ್ಮ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟು, ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಪರಿಚಯ ಮಾಡಿಕೊಂಡು ನಿನ್ನ ಕನಸು ಏನಿದೆಯೋ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾವು ಅವಕಾಶ ಮಾಡಿಕೊಟ್ರೆ ನಾವು ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಯಾರೇ ಆಗಲಿ ಇವತ್ತು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನಾವು ಏನಂದರೆ ಇವತ್ತು ನಾನು ಇನ್ನೂ ಒಂದು ಮಾತು ಮರ್ತಿದ್ದೀನಿ, ಹೇಳ್ತಾ ಇದ್ದೀನಿ. ರಾಜಕೀಯವಾಗಿ ಕೆಲವು ದಿನಗಳ ಹತ್ರ ನಾನು ಹತ್ತಿರದಲ್ಲಿ ಏನು KM ಕೃಷ್ಣಾರೆಡ್ಡಿ ಅವರು ನಾನು ವಿದ್ಯಾರ್ಥಿ ಮಟ್ಟದಿಂದಲೇ ಅಲ್ಲಿ ಗುರುಸ್ಕೊಂಡಿದ್ದೆ. ಅಲ್ಲಿ ಗುರುಸ್ಕೊಂಡು ಅವ್ರ ಕೈಲಾಗುವಂಥ ಕೆಲಸಗಳನ್ನು ನನ್ನ ಗ್ರಾಮಕ್ಕೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ನಾನು ಮಾಡಿಸಿದ್ದೀನಿ. ಅಲ್ಲಿ ರೀತಿಯ ಬಂತು ಏನು, ಒಂದು ಪಂಚಾಯತಿ ಚುನಾವಣೆ ವಿಚಾರದಲ್ಲೇ ನಾನು ಅಲ್ಲಿ ದೂರ ಆದೆ. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸುಧಾಕರ್ ರೆಡ್ಡಿ ಸರ್ ಅವ್ರ ಹತ್ರ ನಾವು ಪರಿಚಯ, ಅವರ ಹತ್ರನೂ ಇದ್ವಿ. ಅವ್ರ ಕೈಲೂ ಸಹ ನಾನು ಹಠ ಮಾಡಿ, ಇಲ್ಲ ನಮ್ಮ ಗ್ರಾಮಕ್ಕೆ ಇಂಥ ಕೆಲಸಗಳು ಬೇಕು ಅಂತ ಹೇಳ್ಬಿಟ್ಟು ನಾನು ಹಠ ಮಾಡಿ ನೇರವಾಗಿ ಅವ್ರ ಮನೆಯಲ್ಲಿ ಮತ್ತು ಅವ್ರ ಜೊತೆಲಿದ್ದು ಅವ್ರ ಕೈಲೂ ನಾನು ಕೆಲಸಗಳು ಮಾಡಿಸ್ಕೊಂಡಿದ್ವಿ. ಅಲ್ಲೂ ಸಹ ಒಂದು ಪಂಚಾಯತಿ ಏನು ಇದೇ ವಿಚಾರಕ್ಕೋಸ್ಕರ ಅಲ್ಲಿಗೆ ನಾನು ದೂರ ಆದೆ. ಅಲ್ಲಿಂದ ಮತ್ತೆ ನಾವು JK ಕೃಷ್ಣಾರೆಡ್ಡಿ ಅವರ ಸಾರ್ ಅವರ ಜೊತೆಯಲ್ಲೂ ನಾವು ಗುರುಸ್ಕೊಂಡಿದ್ವಿ ರಾಜಕೀಯವಾಗಿ. ಅಲ್ಲೂ ಸಹ ಇದೆ, ಅವ್ರ ಕೈಯಲ್ಲೂ ನಾನು ಕೆಲಸಗಳು ಮಾಡಿಸಿದ್ದೀನಿ. ಅಣ್ಣ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ನೀವು ಏನಾದರೂ ಸಹಾಯ ಮಾಡಬೇಕಂದ್ರೆ ಅದು ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಗ್ರಾಮಕ್ಕೆ ರಸ್ತೆ ಇಲ್ಲ, ಏನಾದರೂ ಸಮಸ್ಯೆ ಇದ್ದಾಗ, ಜನರ ಸಮಸ್ಯೆ ಇದ್ದಾಗ ಅವರು ಸ್ಪಂದಿಸ್ತಿದ್ದಾರೆ. ರಾಜಕೀಯವಾಗಿ ಜನಪ್ರತಿನಿಧಿಗಳ ಮೇಲೆ ಯಾವುದೇ ರೀತಿಯಾದಂಥ ನನಗೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ. ಅವರು ನಮ್ಮನ್ನು ಕೇವಲವಾಗಿ ನೋಡಿಲ್ಲ ಪಕ್ಷಗಳಾಗಿ. ಇಲ್ಲ BJPಗೆ ಸಂಬಂಧಪಟ್ಟಂತೆ ನಾವು ಏನು ಕಾಲ್ನಡಿಗೆ ಜಾಥಾ ಆದಾಗ ಗೋಪಿ ಸರ್ ಅವ್ರ ಹತ್ರ ಮಾಡಿದಾಗ ಅವರು ಆ ಕರಪತ್ರಗಳು ಸ್ವೀಕರಿಸ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕೈಲಾದಂಥ ಒಂದು ಸಾಥ್ ಕೊಟ್ಟಿದ್ದಾರೆ, ಆರ್ಥಿಕವಾಗಿ ಸಹಾಯನೂ ಮಾಡಿದ್ದಾರೆ. ಇದು ಒಂದು ಪಕ್ಷಾತೀತವಾಗಿ ನಡೆದಿರುವಂಥ ಹೋರಾಟ. 2014ರಿಂದ 2025 ಮತ್ತು 2026 ಇಲ್ಲಿವರೆಗೂ ನಾನು ಈ ಹೋರಾಟಕ್ಕೆ ಯಾರ ಹತ್ರನ ನಾನು ಹೋಗ್ತಾ ಇಲ್ಲ. ನನ್ನ ನೋವು ಏನಿದೆಯೋ ಇದನ್ನು ನಾವು ನೇರವಾಗಿ ನಾನು ಅಂತ ಏನೇ ಮಾಡಿದ್ರು ಇವತ್ತು ಏನು ನಿಮ್ಮ ಚಾನಲ್ ಮುಖಾಂತರನೋ, ಕರಪತ್ರಗಳ ಮುಖಾಂತರನೋ, ಇಲ್ಲ ಸಭೆಗಳ ಮುಖಾಂತರನೋ ಪ್ರತಿಯೊಂದು ವಿಚಾರವನ್ನು ಅದನ್ನು ನಾನು ಸಾರ್ವಜನಿಕವಾಗಿ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರು. ಆಯ್ತು.